ರಂಗೇರಿದೆ ಈ ನವೆಂಬರ್ ಕ್ರಾಂತಿ ಪಾಲಿಟಿಕ್ಸ್. ಇದರ ನಡುವೆ ಈಗ ಕುತೂಹಲಕಾರಿ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ನವೆಂಬರ್ ಕ್ರಾಂತಿಯ ಚರ್ಚೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕಾರಿ ಬೆಳವಣಿಗೆಗಳಾಗ್ತಾ ಇದೆ. ಸಚಿವ ಕೆಜೆ ಜಾರ್ಜ್ ಅವರನ್ನ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವಂತಹ ಸಚಿವ ಕೆಜೆ ಜಾರ್ಜ್ ನಿನ್ನೆ ಡಿಕೆ ಶಿವಕುಮಾರ್ ಅವರು ಅವರನ್ನ ಭೇಟಿಯಾಗಿದ್ದಾರೆ. 1 ಗಂಟೆ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಜಾರ್ಜ್ ಹಾಗೂ ಡಿಕೆ ರೇಸ್ ಕೋರ್ಸ್ ರಸ್ತೆಯ ಜಾರ್ಜ್ ಸರ್ಕಾರಿ ನಿವಾಸದಲ್ಲಿ 1 ಗಂಟೆ ಮಾತುಕತೆ ನಡೆದಿದೆ. ಕೆಜೆ ಜಾರ್ಜ್ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತಾರೆ ಜಾರ್ಜ್. ಅದಾದ ನಂತರ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ. ತದನಂತರ ವಾಪಸ್ ಆಗ್ತಾರೆ. ಆಗ ಡಿಕೆ ಶಿವಕುಮಾರ್ ಅವರು ಜಾರ್ಜ್ ಅವರ ನಿವಾಸಕ್ಕೆ ಹೋಗಿ ಅವರ ಜೊತೆ ಮಾತುಕತೆ ನಡೆಸ್ತಾರೆ. ಹಾಗಾದ್ರೆ ಈ ಮಾತುಕತೆಯ ಹಿಂದಿನ ರಹಸ್ಯ ಏನು? ಕುತೂಹಲಕ್ಕೆ ಕಾರಣ ಆಗಿದೆ ಜಾರ್ಜ್ ಮತ್ತು ಡಿಕೆಶಿ ಭೇಟಿ. ಇಬ್ಬರು ನಾಯಕರ ಭೇಟಿಗೂ ಬಲವಾದ ಕಾರಣ ಇದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಸ್ಪಷ್ಟತೆ ನೀಡಬೇಕು ಅಂತ ಡಿಕೆ ಪಟ್ಟು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ಮನವೊಲಿಸಬೇಕು ಅಂತ ಹೈಕಮಾಂಡ್ ಕೆಜೆ ಜಾರ್ಜ್ ಅವರಿಗೆ ಟಾಸ್ಕ್ ಕೊಡ್ತಾ, ಅದಕ್ಕೆ ಕೆಜೆ ಜಾರ್ಜ್ ಅವರು ಡಿಕೆ ಶಿವಕುಮಾರ್ ಅವರ ಜೊತೆ 1 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಮಾರ್ಚ್ ವರೆಗೂ ತಾಳ್ಮೆ ವಹಿಸುವಂತೆ ಸೂಚನೆ ನೀಡಲಾಗಿದೆಯಾ? ಡಿಕೆ ಶಿವಕುಮಾರ್ ಮನವೊಲಿಸುವ ಜವಾಬ್ದಾರಿ ಕೆಜೆ ಜಾರ್ಜ್ ಅವರ ಹೆಗಲಿಗೀಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.